ಮದುವೆಗೆ ಮುನ್ನವೇ ಉಳಿತಾಯ ಮಾಡಿ, ಅದರಿಂದ ಆಗುವ ಲಾಭ ಪಡೆಯಿರಿ. ಸುಮಾ ಕೆಲಸಕ್ಕೆ ಸೇರಿ 7-8 ತಿಂಗಳು ಆಗಿಲ್ಲ. ಆಗಲೇ ಅವಳ ತಂದೆ ತಾಯಿ ಮದುವೆಯ ಬಗ್ಗೆ ಮಾತನಾಡತೊಡಗಿದರು. ಮತ್ತೊಂದು ವರ್ಷ ಮದುವೆ ಬೇಡವೆಂದುಕೊಳ್ಳುವ ಸುಮಾ ಅಷ್ಟರಲ್ಲಿ ಏನಾದರೂ ಉಳಿತಾಯ ಮಾಡಬೇಕು ಎಂದು ಯೋಚಿಸುತ್ತಿದ್ದಳು. ಹೀಗೆ ಮದುವೆಯಾಗುವ ಮುನ್ನವೇ ಸ್ವಲ್ಪ ಹಣ ಉಳಿತಾಯ ಮಾಡಲು ಕಲಿಯುವುದು ಒಳ್ಳೆಯದು ಎಂದು ನಿಪುಣರ ಅಭಿಪ್ರಾಯ. ಕಾಲೇಜು ಮುಗಿಯುವವರೆಗೂ ತಂದೆ ತಾಯಿ ಖರ್ಚಿಗೆ ಹಣ ಕೊಡುತ್ತಿರುತ್ತಾರೆ. ಅದು ಸಾಲದೆಂದು ಅನಿಸುತ್ತದೆ. ತಾನು ಕೆಲಸಕ್ಕೆ ಸೇರಿದ ಮೇಲೆ ತನ್ನ ಸಂಬಳದಿಂದ ಬೇಕಾದ್ದನ್ನು ಕೊಳ್ಳಬಹುದು ಎಂದು ಬೇಕು ಬೇಡದ್ದನ್ನೆಲ್ಲ ಖರೀದಿಸುತ್ತಾರೆ. ಬಟ್ಟೆಗಳು, ಸೌಂದರ್ಯ ಉತ್ಪನ್ನಗಳು, ತನಗಿಷ್ಟವಾದ ತಿಂಡಿ ತಿನ್ನುವುದು, ಹೀಗೆ ಬಂದ ಸಂಬಳವನ್ನೆಲ್ಲ ಖರ್ಚು ಮಾಡುತ್ತಿರುತ್ತಾರೆ ಕೆಲವರು. ಹಾಗೆ ಮಾಡದೆ ತೀರಾ ಅವಶ್ಯಕವಾದುದನ್ನು ಮಾತ್ರ ಕೊಂಡು ಉಳಿದ ಹಣವನ್ನು ಉಳಿತಾಯ ಮಾಡಿದರೆ ಅವಶ್ಯಕತೆ ಇದ್ದಾಗ ಆ ಹಣ ಬಳಸಿಕೊಳ್ಳಬಹುದು. ಬರೆದಿಡುವುದು. ತಾನು ಪ್ರತಿದಿನ ಏನೇನು ಕೊಂಡನೋ ಅದನ್ನೆಲ್ಲವನ್ನು ಖರ್ಚಿನ ಸಮೇತ ಬರೆದಿಡಬೇಕು. ಅದನ್ನು ಒಮ್ಮೆ ನೋಡಿ ತನಗೆ ಅವಶ್ಯಕ ಯಾವುದೋ ಅನವಶ್ಯಕ ಯಾವುದೋ ತಿಳಿದು ಅನವಶ್ಯಕ ಖರ್ಚನ್ನು ನಿಲ್ಲಿಸಬೇಕು. ಕೊಳ್ಳಲು ಹೋಗುವಾಗ ಅವಶ್ಯಕವಾಗಿ ಯಾವುದು ಬೇಕೋ ಅದನ್ನು ಪಟ್ಟಿ ಮಾಡಿಕೊಂಡು ಕೊಳ್ಳಬೇಕು. ಆ ಪಟ್ಟಿಯಲ್ಲಿ ಇಲ್ಲದೇ ಇರುವುದನ್ನು ಯಾವುದೇ ಕಾರಣಕ್ಕಾಗಿಯೂ ಕೊಳ್ಳಬಾರದು. ಈ ನಿಯಮವನ್ನು ಪ್ರತಿ ಬಾರಿ ಶಾಪಿಂಗ್ಗೆ ಹೋದಾಗಲೂ ಅನುಸರಿಸಿದರೆ ವ್ಯರ್ಥವಾಗಿ ಹಣ ಖರ್ಚಾಗುವುದು ತಪ್ಪುತ್ತದೆ. ಯಾವಾಗಲೂ ಗುರಿಯನ್ನು ಇಟ್ಟುಕೊಳ್ಳಿ. ಪ್ರತಿ ತಿಂಗಳು ಯಾವುದಕ್ಕೆ ಖರ್ಚು ಮಾಡಬೇಕೋ ಯಾವುದಕ್ಕೆ ಖರ್ಚು ಮಾಡಬಾರದು ಎಂಬ ಗುರಿಯನ್ನು ಇಟ್ಟುಕೊಳ್ಳಬೇಕು. ತನ್ನ ಸಂಬಳದಲ್ಲಿ ತಿಂಗಳಿಗೆ ಇಷ್ಟಾದರೂ ಉಳಿಸಬೇಕು ಎಂಬ ನಿರ್ಧಾರವನ್ನು ಮಾಡಿಕೊಳ್ಳಬೇಕು. ಅದು ಸಂಬಳದ 10 ಭಾಗ ಅಥವಾ 20 ಭಾಗ ಆಗಬಹುದು. ಅದು ನಿಮ್ಮ ಅನುಕೂಲ. ಏಕೆಂದರೆ ಭವಿಷ್ಯತ್ತಿನಲ್ಲಿ ಮದುವೆ ಮುಂತಾದವಕ್ಕೆ ಹಣ ಬೇಕಾಗುತ್ತದೆ. ಆಗ ಸಾಲ ಮಾಡುವುದಕ್ಕಿಂತ ನಿಮ್ಮ ಹಣದಲ್ಲೇ ಉಳಿತಾಯ ಮಾಡುವುದು ಒಳ್ಳೆಯದಲ್ಲವೇ? ಇದನ್ನೇ ಆರ್ಥಿಕ ನಿಪುಣರು ಹೇಳುತ್ತಾರೆ. ಹಣ ಹೂಡುವಿಕೆ. ಮದುವೆಗೆ ಮೊದಲು ಖರ್ಚುಗಳು ಕಡಿಮೆ ಇರುತ್ತವೆ. ಹೊಣೆಗಾರಿಕೆಗಳು ಇರುವುದಿಲ್ಲ. ಉಳಿತಾಯ ಮಾಡಿ ಎಲ್ಲಿಯಾದರೂ ಹೂಡಿಕೆ ಮಾಡಲು ಈ ಸಮಯವೇ ಸರಿಯಾದುದು. ಉಳಿತಾಯದ ಹಣವನ್ನು ಬಂಗಾರ, ಜಮೀನು, ಮನೆ, ಷೇರುಗಳು ಮುಂತಾದವುಗಳಿಗೆ ತೊಡಗಿಸಬಹುದು. ಏಕೆಂದರೆ ಇವುಗಳಲ್ಲಿ ಹಣ ಹೂಡಿದರೆ ಎಂದೂ ವ್ಯರ್ಥವಾಗುವುದಿಲ್ಲ. ಉಳಿತಾಯದ ವಿಷಯವನ್ನು ತಂದೆಯೋ ಅಣ್ಣನೋ ನೋಡಿಕೊಳ್ಳುತ್ತಾರೆ ಎಂದು ಯೋಚಿಸಬೇಡಿ. ಅವರ ಸಹಾಯವನ್ನು ತೆಗೆದುಕೊಂಡು ನೀವೇ ಅದನ್ನು ನಿರ್ಧರಿಸಿ. ಇಂದು ಇಂಟರ್ನೆಟ್, ಕಂಪ್ಯೂಟರ್ ಎಲ್ಲವೂ ಇದೆ. ಅವುಗಳ ಸಹಾಯದಿಂದ ನಿಮಗೆ ಬೇಕಾದಂತಹ ವಿಷಯವನ್ನು ನೀವು ತಿಳಿದುಕೊಳ್ಳಬಹುದು. ಆಗ ನಿಮಗೂ ಒಂದು ರೀತಿಯ ಆತ್ಮವಿಶ್ವಾಸ ಇರುತ್ತದೆ. ಆದರೆ ಆದಾಯಕ್ಕಿಂತ ಖರ್ಚು ಎಂದೂ ಕೂಡ ಹೆಚ್ಚಿರಬಾರದು. ನೀವು ಯಾವಾಗಲೂ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಮನೆ, ಜಮೀನು, ಶೇರ್ಸ್ಗಳಲ್ಲಿ
ಹಣ ಹೂಡುವಾಗ ಎಚ್ಚರಿಕೆಯಿಂದಿರಬೇಕು. ವಿಷಯಗಳನ್ನೆಲ್ಲ ಕ್ಷುಣ್ಣವಾಗಿ ತಿಳಿದುಕೊಳ್ಳಬೇಕು. ಈಗಂತೂ ಮೋಸ ಮಾಡುವವರು ಬಹಳಷ್ಟು ಜನರಿದ್ದಾರೆ. ನಿಮ್ಮ ಉಳಿತಾಯದ ಹಣಕ್ಕೆ ಮೋಸವಾಗಬಾರದು. ಇನ್ನು ಉಳಿತಾಯ ಮಾಡಬೇಕೇ ವಿನಃ ಸಾಲಗಳನ್ನು ಮಾಡಲು ಹೋಗಲೇಬಾರದು. ಈ ರೀತಿ ಮಾಡಿದರೆ ಮುಂದೆ ನಿಮ್ಮ ಭವಿಷ್ಯತ್ತಿನಲ್ಲಿ ಈ ಹಣ ಉಪಯೋಗಕ್ಕೆ ಬರುತ್ತದೆ. ಸಾಲ ಸೋಲ ಮಾಡದಂತೆ ನಿಮ್ಮ ಉಳಿತಾಯದ ಹಣವೇ ನಿಮ್ಮನ್ನು ಯಾವಾಗಲೂ ಕಾಪಾಡುತ್ತದೆ. ಧನ್ಯವಾದಗಳು.